ಅಲ್ಲೆಲ್ಲ ಮಾಡ್ದಂಗೆ ಐತಲ್ಲ, ಏನೋ ಮಾಡತ್ತಿತ್ತು ಕರೆದ್ರೆ ಬರಲಿಲ್ಲ ಅದು. ನಾನು ಕೇಳಿದ್ನಲ್ಲ ಯಾಕೆ ಹಂಗೆ ಮಾಡ್ತೇನೆ, ನನ್ನ ಹತ್ರ ಮಾತಾಡಲಿಲ್ಲ, ಬರಲಿಲ್ಲ ಅದು. ಮಾಡಿದ್ರೆ ಕೂಡ ಆಮೇಲೆ ಮಾಡಾದ್ಮೇಲೆ ಬರ್ತೈತ್ಲ, ನಾನು ಬೈತೀನಿ ಅಂತ ಬರಲಿಲ್ಲ ಅದು. ಎಲ್ಲಾಗೈತಂತ ನಾವೆಲ್ಲ ಹುಡುಕ್ತಿದ್ವಿ, ಹಿಂಗೆ ಸಾಮಾನ ಮುಚ್ಚಿಟ್ಟು ಇಷ್ಟೆಲ್ಲ ಮಾಡತ್ತ ಅದು. ಸುಮ್ಮನೆ ಇರಲ್ಲ ಅದು ಅಪ್ಪು. ಇವ್ರು ನೋಡ್ರಿ ಇವ್ರು ಹೆಂಗೆ ಮಕ್ಕಂತಿದಾರ, ನನ್ನೆಯಿಂದ ಬೆನ್ನತ್ ಬಿಟ್ಟಾರೆ. ಹೆಂಗೆ ನಮ್ಮ ಜೀವನ ಮುಂದೆ ಅನ್ನಂಗೆ ಮಾಡ್ತಿದ್ದಾರೆ ಇವರು. ಯಾಕೆ ಹಿಂಗೆ ಮಾಡ್ತಾರೆ ಇವ್ರು ನಮ್ಗೆ ಗೊತ್ತಾಗಲ್ಲ. ಲೈವ್ ವಿಡಿಯೋ ಬರ್ತದೆ ತಡೀರಿ ಮಂತ್ರ. ಸಾಟರ್ಡೆ ಸಂಡೇ ಬಂದರೆ ಮಾತ್ರ ಏನು ಬಿಡಲ್ಲ, ಮೊಟ್ಟ ಮಿಸ್ ಮಾಡಲ್ಲ ನಾವು. ಅದ್ರಾಗ ಈ ಬರ್ತಾ ಈ 12th 13 ಸೀಸನ್ನಲ್ಲಂತೂ, ಈ ಸೀಸನ್ನಲ್ಲಂತೂ ಸಿಕ್ಕಾಬಟ್ಟೆ ಇದು ಹೇಳಿದಾರೆ ಅವರು. ಒಂದು ಒಳ್ಳೆ ಅಂದರೆ ವಿಚಾರಗಳು ಹೆಂಗಿದಿರಬೇಕು, ಹೆಂಗೆ ಚೇಂಜ್ ಆಗಬೇಕು. ನೀವು ಚಿಕ್ಕಪ್ಪನ ಕತೆ ಹೇಳ್ರಿ. ಅವ್ರು ನೆನ್ನೆ ಅದನ್ನ ಹೇಳಿದ್ದನ್ನು ಮತ್ತೊಂದು 2 ಸಲ ರಿಪೀಟ್ ಮಾಡ್ಯಾರ ಈ ಸೀಸನ್. ಯಾವುದಂದ್ರೆ ಡೋಂಟ್ ಬ್ಲೇಮ್ ಮಿ ಹ್ಯಾವ್ ಎಂಡೆಡ್ ಅ ವಾರ್ ವಿಚ್ ಐ ಡಿಡ್ಂಟ್ ಸ್ಟಾರ್ಟ್, ಅದೊಂದು ಹೇಳ್ತಾರೆ. ಇನ್ನೊಂದು ಜನ ಇದ್ದಾರೆ ಮೇಡಮ್, ಕೆಟ್ಟವ್ರು ಒಳ್ಳೆಯವ್ರು ಅಂತ ಬರಲ್ಲ. ಕೆಲವೊಬ್ರು ನಿಮಗೆ ಸೂಟ್ ಆಗ್ತಾರೆ, ಕೆಲವೊಬ್ರು ನಿಮಗೆ ಸೂಟ್ ಆಗಲ್ಲ. ಎರಡೇ ಹೇಳೋದು ಅವರು. ಹೇಳ್ಬೇಕನ್ನಿಸ್ತು ಹೇಳೋದು ಕಾನ್ಸ್ಟೆಂಟ್ ಅದು. ನಾವು ಅದನ್ನ ದುಃಖ ತೋರಿಸ್ಕೊಳತ್ತಿಲ್ಲ. ಡಬ್ಬಲ್ ಐತೆ ನಮ್ಗೆ ಈ ಕಡೆ ಕೂತವ್ರಿಗೆ. ಅದು ಇವ್ರನ್ನ ಕ್ಯಾಮ್ರಾ ಮುಂದೆ ಯಾಕೆ ಹಿಡಿದೀವಿ ಅಂದ್ರೆ ನಮ್ಗೆ ತೋರ್ಸಕ್ಕೆ ಇಷ್ಟ ಇಲ್ಲ. ಅವ್ರು ಮತ್ತೆ ಬರ್ತಾರ ನಾವು ಹೋಪ್ಸ್ದ ನಾವು ಸುಮ್ಮನೆ ಇದ್ದೀವಿ. ಅದನ್ನ ತೋರ್ಸ್ಕೊಬಾರ್ದು. ಆದ್ರೆ ನಮಗೇನೋ ಒಂದು ಮಿಸ್ ಆಗ್ತಾಯಿತ್ತು, ನೋಡ್ತಿದ್ವಿ. ಇನ್ನೇ ನಾವೇನ್ ಮೀಟ್ ಆಗಲ್ಲ, ಏನೂ ಉಪಯೋಗ ಇಲ್ಲ. ಸ್ಯಾಟರ್ಡೆ ಸಂಡೇ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಒಟ್ಟು ನಮ್ಮನೆಗೆ ಬಂದು ಹೇಳ್ಯಾರ ಅನ್ನೋ ಒಂದು ಫೀಲಿಂಗ್ ನೋಡ್ತೀವಿ. ಪಂಚಾಯತಿ ನಮ್ಮನೆಗೆ ಇಟ್ಟಾರ ನಂಗೆ ಎಲ್ಲ ಜಾಸ್ತಿ ಫ್ಯಾಮಿಲಿ ಅವರು ನಮ್ಮಂತ ಏಜಿನವ್ರಿಗಂತೂ ಅದೇನೋ ಅಂತಾರ ಭಕ್ತಿಯಿಂದ ನೋಡ್ತಾರಂತೆ. ನಾವು ಕಿಚ್ಚನ ಪಂಚಾಯತಿ ಡಿ ಕೋಡ್ ಅಂತಾನೆ ನಾವು ಭಾಳ ಎಪಿಸೋಡ್ ಹಾಕ್ಬಿಟ್ವಿ. ಅಲ್ಲಿ ನಮ್ದು ಒಂದು ಮಾತಾಡೋದು ನಮಗೂ ಕಾನ್ಫಿಡೆನ್ಸ್ ಬಂತು ಅದರಿಂದ. ಆದ್ರೆ ಕಿಚ್ಚನ ಪಂಚಾಯತಿ ಡಿ ಕೋಡ್ಗೆ ಎಷ್ಟು ಬಂದಿದ್ ನಿಮ್ದು 1000 ಗಟ್ಲೆ ಹೊಡದ್ ಬಿಡು. ಒಬ್ಬ ಯಾಕೆ ಅಳ್ತಾನೆ ಇದಾರೆ ನಮ್ಗೆ ಅರ್ಥ ಆಗೋದು. ಯಾಕೆ ಅಳ್ತೀವ ನೀ, ನಮ್ಗೆ ಸಾಕಾಗತ್ತಿ ಕೇಳೋದು ನೋಡಕ್. ನೋಡ್ರಿ ಇಲ್ಲಿ ಅಳ್ತಾನೆ ಇದ್ದಾಳಕ್ಕೆ ಕಿಚ್ಚ ಬಂದು ಹೋಗಕ್ಕೆ. ಮತ್ತೆ ಇವ್ರು ಮಾಡೋದನ್ನ 2 ಕಳ್ತಿದ್ದಾಳ ಅವಾಗಿಂದ. ನಾನ್ ಯಾಕೆ ಕಳ್ಳಿ, ನನಗೆ ಗೊತ್ತಾಯ್ತ ನೆಕ್ಸ್ಟ್ ಸೀಸನ್ ಬರ್ತಾನಂತ. ಚಿನ್ನ ನಾವು ಜಾಸ್ತಿ ನೋವಾದಾಗ ಅಳಲ್ಲ ಚಿನ್ನ, ಕಂಟ್ರೋಲ್ ಮಾಡ್ಕೊಂತೀವಿ ನಾವು. ಆಮೇಲೆ ಅಳ್ತೀವಿ ನಮ್ಮ ವಿಚಾರ ಬಂದಾಗ. ಅಥವಾ ಬರ್ತಾನೆ ಯಾಕೆ ಅಳ್ಬೇಕೀಗ ನಾವು ಬರ್ತಾನಂತ ಗೊತ್ತಾಯ್ತು ನಮಗೆ. ವಿ ಲವ್ ಯು ಸರ್. ಕಡಿಮೆ ಆಗಿರ್ತದೆ ಅವ್ರು ಮಾಡಿದ್ದಕ್ಕೂ. ಇದನ್ನ ಅಷ್ಟಾದ ಮಾಡಿ ಏನು ಮಾಡ್ತಿದ್ದೀವಿ. ಇಷ್ಟೆಲ್ಲ ಬಟ್ಟೆ ನಾವು ಐರನ್ ಕೊಡೋದು ಬಿಟ್ಟಿವಿ, ನಾವು ಮಾಡ್ಕೋತೀವಿ. वो पूछते हैं करती क्या, मैं आयरन करती हूँ उनको बता. ಹಂಗಲ್ಲ. वो पूछते हैं रहती कहाँ, मेरे बाहों में रहती उनको बता. Why say I love you when you can say this? ನಾನು ಎಲ್ಲೋದ್ರು ನಾನು ಹಿಂದೆ ಬರ್ತೀಯ, ನಾನು ಏನು ಮಾಡಿದ್ರು ನಾನು ಫಾಲೋ ಮಾಡ್ತೀಯ, ಏನೋ ನಿನ್ನ ಪ್ರಾಬ್ಲಮ್ಮು. ಆಮೇಲೆ ಕಿಚ್ಚ ಕೇಳ್ತಾರೆ, ಸರ್ ಆರ್ ಯು ಓಕೆ? ದಮ್ ಹೊಡೆಯೋದು ಸ್ವಲ್ಪ ಕಮ್ಮಿ ಮಾಡ್ಬೇಕು ಸುದ್ದಿ. ನಾನ್ ದಮ್ ಹೊಡಿತಾ ಇಲ್ಲ ಗೈಸ್, ಸುಮ್ನೆ ಇವ್ರಿಗಿಷ್ಟ ಡೈಲಾಗ್ ಅಂತ ಹೇಳಂತಾರ. ನಿನ್ನೆ ಒಂದ್ ಕುಣಿಗಲ್ ಇದಕ್ ಹೋಗ್ಯಾರ ಅವರು, ಒಂದು ಕುಣಿಗಲ್ ಒಂದು ಉತ್ಸವಕ್ಕೆ ಹೋದಾಗ ಎಲ್ಲಾರು ಫುಲ್ ಹೋದ್ರತ್ತಾರ. ಅದನ್ನ ಹೇಳು, ಆ ನಿರಂಜನ್ ದಮ್ ಹೊಡೆಯೋದು ಸ್ವಲ್ಪ ಕಮ್ಮಿ ಮಾಡ್ಬೇಕು ಸುದ್ದಿ. ಸರ್ ಪ್ಲೀಸ್ ಸರ್ ಅದೊಂದ್ ಹೇಳ್ರಿ ಸರ್, ದಮ್ ಹೊಡಿಯೋದ್ ಕಡಿಮೆ ಮಾಡ್ಬೇಕ್ಲೇ ಅಂದನಷ್ಟೇ. ಈಗ ನಾವ್ ಏನ್ ಜಗಳ ಆಡಿದ್ವಿ ಅಲ್ಲಿ ಕ್ಯಾಮ್ರಾ ಹಿಡಿ ತೋರ್ಸಿ. ಇನ್ಮೇಲೆ ನಾವ್ ಬರೀ ಜಗಳ ಆಡೋದನ್ನ ತೋರ್ಸಿ, ಒಳ್ಳೇದೊಳ್ಳೆ ತೋರ್ಸಲ್ಲ ಗೈಸ್. ನಾವ್ ಏನಂದ್ರೆ ನೀವು ಇಲ್ಲಿ ನಕ್ಕಂತ ಹೇಳಿಲ್ಲ, ಕ್ಯಾಮ್ರಾ ಬಂದ್ ಕೂಡ ಅಟೆನ್ಷನ್ ಆಗ್ತದೆ. ಏನಾರ ನಿಮ್ದು ಪಾರ್ಸಲ್ ಬಂದೈತಿ 220 ರೂಪಾಯಿ ಕೊಟ್ಟೆ, 222 ರೂಪಾಯಿ ಕೊಟ್ಟು ತಗೊಂಡಿನಿ ಅಂತ. ನಾನ್ ಹಿಂಗ್ ಕೂತಿದ್ದೆ ಕೆಳಗ್ ಹಿಂಗ್ ಇಸ್ತ್ರಿ ಮಾಡ್ತಿದ್ದೆ. ಅವಾಗ ನಾನು ನನ್ ಬಟ್ಟೆಗಳು ನಾನೇ ಇಸ್ತ್ರಿ ಮಾಡ್ಕೊಂತಿದ್ದೆ. ನಾನೇ ಕೊಡಲ್ಲ ಹತ್ರ ಯಾರು ಮಾತಾಡಕ್ ಬರ್ಬೇಡ್ರಿ ಅಂತ ಹೇಳ್ದೆ. ಹಿಂಗೆ ಹೇಳಿರೋದ್ ನಾನು. ಮೊದಲು ಜೆಂಟ್ಸ್ ವೈಫ್ಗಳ ಜೊತೆ ಜಗಳ ಮಾಡ್ತಾರೆ, ಆಮೇಲೆ ಮಕ್ಕಳ ಜೊತೆ ಜಗಳ ಮಾಡ್ತಾರೆ ದುಡ್ಡಿಗಾಗಿ. ಅವಾಗ ಮನೆಗ್ ಜಗಳ ಇರ್ತದ. ಟಾಮ್ ಅಂಡ್ ಜೆರ್ರಿ ತರ ಈ ತರ ಯಾವಾಗ್ಲೂ ನಡೀತಾನೆ ಇರ್ತಾವ ನಮ್ಮ ಮನ್ಯಾಗ ಇವ್ರಿಬ್ರದು. ಸೊ ಅದಕ್ಕೆ ಒಂದ್ 10ರಲ್ಲಿ ಒಂದ್ 5 ಆದ್ರೂ ಕ್ಯಾಪ್ಚರ್ ಮಾಡ್ಬೇಕಂತ. ಅದೇ ಒಂಥರ ಫನ್ನಿ ಆಗಿ ಚೆನ್ನಾಗ್ ಕಾಣಿಸ್ತದ. ನಾವ್ ರಿಯಲ್ ಆಗಿ ಮಾಡ್ತಿದೀವಿ.
ಹಂಗಂತೇಳಿ ನಾವ್ ಸುಮ್ನೆ ಅಲ್ಲ. ಈಗ ನಿಖಿಲ್ ಮತ್ ನಿಶಾ ನೆನೆ ಜಗಳಾಡತ್ತಾರ ನಮ್ಮ ಅಮ್ಮ, ನೀವು ಹಿಂಗೆ ಮಾಡ್ತಿರ್ತಿಲ್ಲ ಇಬ್ರು ಮತ್ ಅವನೇ ಹಾಕ್ರಿ ಅಂತ. ನಾವ್ ಯಾವಾಗಿಂದನ ಮಾಡ್ತಿದ್ದೇವೆ, ಇವಾಗ ಇಷ್ಟೊತ್ತಿಗೆ ಎಲ್ಲಾ ಇರ್ತಿದ್ವಿ ಹಾಕಿದ್ರ ನಾವ್. ಈಗೀಗ ವಾದ ಮಾಡೋದು ಜಗಳ ಮಾಡೋದು ಜಾಸ್ತಿ ಬಿಟ್ಟಿನಂತ ಅವ್ರು ನಿನ್ನ ಹಿಡ್ಕೊಂಡಾರ ಅಷ್ಟೇ. ನಾನೇನ್ ಜಾಸ್ತಿ ವಿಡಿಯೋನ ಬರೀ ಲಕ್ಷಗಳು ಮಾತಾಡ್ತಾರ, ದುಡ್ಡಿದಾವ ಅನ್ಕೋಬೇಕು ನೋಡೋರು. ಅಕ್ಕಿ ನಮ್ಮ ಆ್ಯಪ್ ಅಲ್ಲಿ ಒದರ್ತಿದ್ದಾಳ, ನೀವು ಮಾತಾಡ್ಬೇಡ್ರಿ ಅಂತ. ಫ್ಯಾಮಿಲಿ ಅಥವಾ ನಿಮಗೆ ಮುಂದೆ ನಿಮ್ ಬಿಸ್ನೆಸ್ಗೆ ಅದು ನಮಗಲ್ಲ, ಅದು ಈಗ್ಲೂ ಆಪ್ಟ್ ಔಟ್ ಮಾಡ್ಬೋದು. ಈ ಮನೇನ ಏನ್ ಮಾಡ್ಬೇಕು ಕಮೆಂಟ್ ಮಾಡ್ರಿ. ಕಮೆಂಟ್ ಆಫ್ ಇಟ್ಟೇವ್ ನಾವು, ಆದ್ರೂ ಕೂಡ ಸುಮ್ನೆ ಮನ್ಸ್ನಾಗ ಅನ್ಕೊಳ್ರಿ, ಕಮೆಂಟ್ ಗಳು ಆಫ್ ಇಟ್ಟು ಬಿಡ್ತೇವ್ ನಾವ್, ಆನ್ ಇಡಲ್ಲ ಇನ್ನು ಮುಂದೆ. ಸಿ ಯು ಸೂನ್. ನನ್ಯಾಕ್ ತಗೊಳೋದಿಲ್ ಬ್ಲಾಗ್ ನಂಗ ಅಂತ ಸಿಕ್ಕಿದ್ ಕತೆ. ಆಯ್ತ್ ನೀ ಸ್ಪೀಕ್ ಮಾಡೋದೇ ಬೇಡ, ಮೈಕ್ ನೀ ಹಂಗ್ ಸ್ಪೀಕ್ ಮಾಡ್ತಿ, ಸಾಕ್ ಮಾಡಿ. ಹಂಗ್ ಸ್ಪೀಕ್ ಮಾಡ್ಬಾರ್ದು, ನಾವೇನೋ ಬ್ಲಾಗ್ ಮಾಡ್ತಿರ್ತೇವೆ. ನಿಂದೇನ ನನ್ ಕರೀದ್ ಹಾಕೊಂಡಾಗ ಹಿಂಗ್ ಅಟ್ಯಾಕ್ ಮಾಡ್ತಿ. ಕರೀದ್ ಹಾಕೊಳ್ಳೋದ ಬಿಟ್ಬಿಡ ನಾನು, ಹೇಳು. ಯಾಕೆ ಮಾಡ್ತಿದ್ದೆ ಅಂದ್ರೆ ನಮ್ಮ ಅಪ್ಪರಿಗೆ ಮನೆಗಿಂತ ಗುಡಿ ನಮ್ದು ಅಂತಾರ ಅವ್ರು. ಹಂಗೆ ಯಾರಾದ್ರೂ ಅಂದಿದ್ ನೋಡಿರ? ಗುಡಿ ನಮ್ದು ಅಂತ, ಮನೆ ನಮ್ದು ಅಂತಾರ. ಓಕೆ, ನಾವು ಮನೆ ನಮ್ದು ಅಂತೀವಿ, ಅವ್ರು ಗುಡಿ ನಮ್ದು ಅಂತಾರ. ಈ ಥರ ಕ್ಯಾರೆಕ್ಟರ್ ಯಾರು? ಸುರೇಶ್ ಬಿಜರ್ಗಿ ಅವರು. ಹಿಂಗಿರ್ತಾವ ನೋಡ್ರಿ ನಮ್ದು ಕಂಟೆಂಟ್ಗಳು. ಜಗಳನ ನಾವು ಮಾಡೋದು, ನಮಗಿಷ್ಟ ಜಗಳ ಮಾಡೋಕ್ಕೆ. ಅದೇನಿಲ್ಲ ನಾವು ಹೇಳ್ತಾ ಜಗಳ ಮಾಡಂತ. ನೋಡೋಣ ಡಿಂಪಲ್ ಹೆಂಗೆ ಎದ್ದು ಕಾಣ್ತೈತೆ. ಪಿಂಪಲ್ ಕಮ್ಮಿಯಾಗಿ ಡಿಂಪಲ್ ಕಾಣ್ತಿದ್ದಾವಿಲ್ಲ ಸ್ವಲ್ಪ ಈಗ. ಅದೇನು ಮಾಡ್ತದ, ಎರಡು ಬಾಗ್ಲು ಹಾಕ್ಯಾರಲ್ಲಿ. ತೆಗ್ದೈತೆ ಆದ್ರೆ ಲಾಕ್ ಮಾಡ್ರಿ. ಬದಿ ನಮ್ದು ಯಾರು ಕೊಟ್ಟಿಲ್ಲ, ಆದ್ರೆ ಇವೇ ಪ್ರೈಸ್ಗಳು. ಈಗ ನೆನ್ನೆ ಏನೋ ಇವೆಂಟ್ ಮಾಡ್ಸಾರ ಅವ್ರು, ಹಿಂದುತ್ವ ಪ್ರೈಸ್ ಕೊಡೋರದಾರಂತ. ಯಾರ್ಯಾರಿಗೆ ನಮ್ಮ ಜೀವನೇ ಪ್ರೈಸ್ ಬಂದ ಅದನ್ನು ಕವರ್ ಮಾಡಕ್ಕೆ ನಾವು ಹೋಗ್ತಿದ್ದೇವೆ. ಡ್ರೆಸ್ ಚೇಂಜ್ ಮಾಡಿ ನಮ್ಮ ನಾಯೆಲ್ಲ ಕೂದಲು ಮಾಡೋದು ನಮ್ಮ ಡ್ರೆಸ್ನ. ನಿಮ್ಮ ಅಮ್ಮನಂತ ನೀವು ತಗೋರಿ ಶಬ್ಬಕ್ಕೆ. ಓಕೆ, ಅದೇ ಒಳ್ಳೇದು ಮಾಡಲಿ. ಪ್ರೈಸ್ಗಳು ಕೂಡ ಕೊಡೋರಿ ಯಾರು ಮಹಾಬಲೇಶ್ವರ ಕಮಿಟಿನ ಯಾರು ಕೊಡಲ್ಲ. ಆಡಿಸಿ ಮತ್ತು ಪ್ರೈಸು ಕೊಡೋರು ಅಂತ ಮೊದಲೇ ಹೇಳೇವು ನಾವು. ಹಿಂಗೆ ಯಾರು ಕೊಡಲ್ಲ ನೋಡ್ರಿ ಗೈಸ್, ಹೇಳ್ತಿದ್ದೇವೆ ನಾವು. ಓಕೆ, ಏನು ಮಾಡೋಕ್ಕಾಗಲ್ಲ, ಬರ್ರಿ. ಹೆಂಗೈತಿ ಇವೆಂಟ್ ನೋಡ್ರಿ ಇವತ್ತು. ಬಾ, ಇವತ್ತು ಯಾಕೆ ಬಂದೆ ಹೇಳು ಮತ್ತೆ. ಯಾಕೆ ಬಂದೆ ಇವತ್ತು? ಏನ ಗಿಫ್ಟ್? ಯಾವ ಗಿಫ್ಟ್ ಬಂದತ್ ನಿನಗೆ? ರನ್ನಿಂಗ್ ರೇಸ್ ಫಾಗ್ ಜಂಪಿಂಗ್. ಫಸ್ಟ್ ನಾನೇ ನಿನ್ನ ಹೆಸರು ಹೇಳೋದು ಇವಾಗ. ಅವ ನೋಡ ಹೆಂಗದು ಅರಸ್ಬೇಕು ಇಷ್ಟ. ನೀನು ಕೇಳಿಸ್ಕೊಂಡು ಬಂದೆ ಚಲೋ ಇಲ್ಲ, ಬೇರೆ ತಗೋತಾರೆ ನಿಮ್ಗೆ ಗಿಫ್ಟ್ ಕೊಡುವಾಗ. ಇಲ್ಲೇ ರೋಡ್ ಹೋಗ್ಬೇಡ. ಮನೆಗಿನ ಮೈಕ್ ತರ್ತಿದ್ದೆ ನೋಡಿ, ಇವ್ರು ಮೈಕ್ ಇಲ್ಲ ಅಂತ ಈಗ ಹೇಳ್ತಾರೆ. ಇಂಥ ಪ್ರೋಗ್ರಾಮ್ಗಳು ಮಾಡ್ತಿದ್ದಾರೆ. ಎಲ್ಲ ಓಡಿ ಓಡಿ ಮಾಡಿ ಮಾಡಿ ನೋಡಿಲಿ ಹಿಂಗ್ ಮಾಡಿ. ಮತ್ತೆ ಏನ್ ಗೆದ್ದಿ?
ಎಲ್ಲಾದ್ರೂ ಬಂದು ತಗೊಂಡೆ ಭಾಳ ಹುಷಾರಾಗಿ. ಮತ್ತೆ ಎಲಿಫೆಂಟ್ ಅಂದ್ರೆ ಮಹಾಬಲೇಶ್ವರ ಟೆಂಪಲ್ ಅವರ ಆಡಳಿತ ಮಂಡಳಿ ಏನಿದಲ್ಲ ಅವರು ಇನ್ನೂ ಡ್ರಾಯಿಂಗ್ ಕಾಂಪಿಟೇಷನ್ ಇದೆ, ಮಹಿಳೆಯರಿಗಾಗಿ ಮ್ಯೂಸಿಕಲ್ ಚೇರ್ ಕಾಂಪಿಟೇಷನ್ ಇದೆ. ನಿಮ್ಮ ಮಮ್ಮಿಗೆ ಹೇಳ್ಬೇಕಾದ್ರೆ ಇದು ಸಮಯ ಒಂದೇ ಕುಟುಂಬ ಇರೋದ್ರಿಂದ ನಾವು ಯಾಕೆ ಪಾಲ್ಗೊಳ್ಬೇಕು? ಯಾಕಂದ್ರೆ ಸದ್ಯದ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಬಾಂಗ್ಲಾದೇಶದಲ್ಲಿ ಇಷ್ಟು ವಿಕರವಾಗಿ ಸಮಸ್ಯೆ ಬಂದಿದಂದ್ರೆ ಹಿಂದೂಗೆ ಅಲ್ಲಿ ಇರಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಅಕಸ್ಮಾತ್ ನಾವು ಈಗ ಜಾಗೃತ ಆಗಲಿಲ್ಲ ಅಂದ್ರೆ ಬರುವ 50 ವರ್ಷದಲ್ಲಿ ನಮಗೂ ಆ ಪರಿಸ್ಥಿತಿ ಬರ್ಬೋದು. ಯಾಕಂದ್ರೆ ಮೈನಾರಿಟೀಸ್ ನಡಿ ಚಪಾತಿ ಮಾಡೋರು ಇವನ ಅಳೋದೊಂದೇ ಗಿಫ್ಟ್ ಬೇಕಂತ ನೋಡಿ ಹೆಂಗೆ ಮಾಡ್ತಾನೆ ನೋಡು ನೋಡಲ್ಲಿ. ನೋಡ ಅವ್ರ ಅತ್ತೆ ಕಡೆನೇ ಎಲ್ಲ ಗುಸು ಗುಸು ಭಾಳ ಮಾಡ್ತಾನೆ.